ಹಾಯ್ ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಈಗ ಮಾರ್ಕೆಟ್ ಅಲ್ಲಿ ಹೊಸದಾಗಿ ಒಂದು ಮೊಬೈಲ್ ರಿಂಗ್ ಹೋಲ್ಡರ್ ಬಂದಿದೆ. ಆ ಒಂದು ಮೊಬೈಲ್ ರಿಂಗ್ ಹೋಲ್ಡರ್ ನ ರಿವ್ಯೂ ಈ ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು ಮೊಬೈಲ್ ರಿಂಗ್ ಹೋಲ್ಡರ್ ನೋಡ್ಲಿಕ್ಕೆ ಈ ರೀತಿ ಇರುತ್ತೆ. ಸೊ ಈ ಒಂದು ಮೊಬೈಲ್ ರಿಂಗ್ ಹೋಲ್ಡರ್ ನ ನಾವು ಮೊಬೈಲ್ ನ ಬ್ಯಾಕ್ ಪ್ಯಾನಲ್ಗೂ ಅಂಟಿಸ್ಕೋಬಹುದು, ಇಲ್ಲ ಅಂದ್ರೆ ನಾವು ಪೌಚ್ ಮೇಲೂ ಅಂಟಿಸ್ಕೋಬಹುದು. ಸೊ ನೋಡ್ಲಿಕ್ಕೆ ಡಿಸೈನ್ ಈ ರೀತಿ ಇರುತ್ತೆ. ಸೊ ಇದನ್ನ ನಾವು ರೊಟೇಟ್ ಮಾಡಿದ್ರೆ ಯಾವ ಸೈಡ್ ಬೇಕಾದ್ರೂ ಅದು ರೊಟೇಟ್ ಆಗುತ್ತೆ. ಮತ್ತೆ ಇದು ಗಮ್ ಅಡಿಗೆ ಅಂಟ್ಕೊಂಡಿರುತ್ತೆ, ಅದ್ರ ಮೇಲೆ ಇದು ಬಂದ್ಬಿಟ್ಟು ರೊಟೇಟ್ ಆಗುತ್ತೆ, ಗಮ್ ಬಂದು ಕಿತ್ಕೊಂಬರಲ್ಲ. ಸೊ ಇದನ್ನ ಹೆಂಗ್ ಬೇಕಾದ್ರೂ ತಿರುಗಿಸ್ಕೋಬಹುದು. ಮತ್ತೆ ಇದನ್ನ ತೆಗೆದು ನಾವು ಮೊಬೈಲ್ ಅನ್ನ ಸ್ಟ್ಯಾಂಡ್ ತರನು ಯೂಸ್ ಮಾಡ್ಕೋಬಹುದು. ಸೊ ನೋಡ್ಲಿಕ್ಕೆ ಒಳ್ಳೆ ಡಿಸೈನ್ ಆಗಿದೆ. ಇದು ಎಂಐ ಮೊಬೈಲ್ ಮೇಲೆ ಎಂಐ ಬ್ರ್ಯಾಂಡ್ ಇರ್ಲಿ ಅಂತ ನಾನು ತಗೊಂಡಿದ್ದೀನಿ. ಇದನ್ನ ಹೆಂಗ್ ಬೇಕಾದ್ರೂ ಓಪನ್ ಮಾಡಿ ಯಾವ ಸೈಡ್ ಬೇಕಾದ್ರೂ ತಿರುಗಿಸ್ಬೋದು, ಎಲ್ಲ ಕಡೆ ಸೈಡ್ ಆರಾಮಾಗಿ ತಿರುಗುತ್ತೆ. ಸೊ ಇದು ಒಂದು ಮೊಬೈಲ್ ಸ್ಟ್ಯಾಂಡಿಗೋಸ್ಕರ ನಾವು ಯೂಸ್ ಮಾಡ್ತೀವಿ. ಮತ್ತೆ ಮೊಬೈಲ್ ಬಂದ್ಬಿಟ್ಟು ಕೈಯಿಂದ ಬೀಳದೆ ಇರ್ಲಿಕ್ಕೆ ಕೂಡ ಇದನ್ನ ಯೂಸ್ ಮಾಡ್ತೀವಿ. ಸೊ ಇದನ್ನ ಈಗ ತಿರುಗಿಸ್ಬೋದು, ಮತ್ತೆ ಅದನ್ನ ಓಪನ್ ಮಾಡಿ ಸ್ಟ್ಯಾಂಡ್ ತರ ಇಟ್ಕೋಬಹುದು. ಸೊ ಅದ್ ಹೇಗಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಿಂಗ್ ಓಪನ್ ಮಾಡ್ಬೇಕು, ಮತ್ತೆ ಅದನ್ನ ಸ್ಟ್ಯಾಂಡ್ ತರ ನಾವು ನಿಲ್ಲಿಸ್ಕೋಬಹುದು. ಸೊ ವೇಟ್ ಮಾಡಿ. ಸೊ ಈಗ ಇಲ್ಲಿ ನೋಡ್ಕೋಬಹುದು ನೀವು ಬಾಟಮ್ ಅಲ್ಲಿ ಅದು ಹೇಗೆ ತಿರುಗ್ತಾ ಇದೆ ಅಂತ. ಸೊ ಕೆಳಗಡೆ ಗಮ್ ಮೇಲೆ ಅಂಟ್ಕೊಂಡಿರುತ್ತೆ, ಅದ್ರ ಮೇಲೆ ಒಂದ್ ಲೇಯರ್ ಇದು ಬಂದ್ಬಿಟ್ಟು ನಿಲ್ಲುತ್ತೆ. ಸೊ ಮೊಬೈಲ್ ನ ಹೀಗಿಟ್ಟು ನಾವು ವಿಡಿಯೋಸ್ ಗಳನ್ನ ನೋಡ್ಕೋಬಹುದು. ಇದನ್ನ ಒಂದು ಸ್ಟ್ಯಾಂಡ್ ತರ ಯೂಸ್ ಮಾಡ್ಕೋಬಹುದು. ಹೇಳ್ಬೇಕಂದ್ರೆ ಇದನ್ನ ಮೊಬೈಲ್ ರಿಂಗ್ ಹೋಲ್ಡರ್ ಅಂತಾನು ಹೇಳ್ತಾರೆ, ಇಲ್ಲ ಮೊಬೈಲ್ ಸ್ಟ್ಯಾಂಡ್ ಅಂತಾನು ಹೇಳ್ತಾರೆ. ಸೊ ಈ ರೀತಿ ನೀವು ನಿಮ್ಮ ಮೊಬೈಲ್ಗೆ ಇದನ್ನ ಹೊಸದಾಗಿ ಬಂದಿರೋ ಸ್ಟ್ಯಾಂಡ್ ಅಂತಾನೆ ಹೇಳ್ಬೋದು. ಇದನ್ನ ನೀವು ನಿಮ್ಮ ಮೊಬೈಲ್ಗೆ ಬ್ಯಾಕ್ ಪ್ಯಾನಲ್ಗೆ ಅಂಟಿಸ್ಕೊಂಡು ನೀವು ಈ ರೀತಿ ಮಲ್ಗೊತ್ತಿಗೆಲ್ಲ ನೀವು ಯೂಸ್ ಮಾಡ್ಕೋಬಹುದು. ಸೊ ಜಾಸ್ತಿ ಹೊತ್ತು ಕೈಯಲ್ಲೇ ಇಟ್ಕೊಂಡು ಮೊಬೈಲ್ ನಲ್ಲಿ ವಿಡಿಯೋಸ್ ನೋಡಕ್ಕಾಗಲ್ವಲ್ಲ, ಈ ರೀತಿ ಒಂದು ಸ್ಟ್ಯಾಂಡ್ ಅಂತ ಇದ್ರೆ ನಾವು ಎಲ್ ಬೇಕಾದ್ರೆ ಮೊಬೈಲ್ ಇಟ್ಕೊಂಡು ವಿಡಿಯೋಸ್ ಗಳನ್ನ ನೋಡ್ಕೋಬಹುದು. ಸೊ ಇದನ್ನ ನಾವು ಅಪ್ ಟು 80 ಡಿಗ್ರಿ ಆಂಗಲ್ ವರೆಗೂ ನಿಲ್ಲಿಸಬಹುದು, ಅಪ್ ಟು 75 ಡಿಗ್ರಿ ಆಂಗಲ್ ವರೆಗೂ ನಿಲ್ಲಿಸಬಹುದು, ಏನೂ ತೊಂದರೆ ಇಲ್ಲ. ಸೊ ನೀವಿಲ್ಲಿ ನೋಡ್ಕೋಬಹುದು ಡಿಸೈನ್ ಯಾವ ರೀತಿ ಇದೆ ಅಂತ. ಸೊ ಈ ಒಂದು ಮೊಬೈಲ್ ರಿಂಗ್ ಹೋಲ್ಡರ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ, ಆನ್ಲೈನ್ ಅಲ್ಲಿ ಈ ರೀತಿ ಸಿಗ್ತಾ ಇಲ್ಲ. ಸೊ ನೀವು ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಅಪ್ ಟು 50 to 60 ರುಪೀಸ್ ಅಲ್ಲೆಲ್ಲ ತಗೋಬಹುದು. ನಾನು 60 ರುಪೀಸ್ ತಗೊಂಡಿದ್ದೆ. ಸೊ ಇಲ್ಲಿ ನೋಡ್ಕೋಬಹುದು ನೀವು ಈ ಒಂದು ಹೋಲ್ಡರ್ ನ ಸ್ಟ್ರಾಂಗ್. ಸೊ ಇನ್ನೂ ಜಾಸ್ತಿ ನಾವು ಬೇಕು ಅಂತ ಕಿತ್ತರೆ ಗಮ್ ಸಮೇತ ಕಿತ್ತೋ ಬರುತ್ತೆ, ಆದ್ರೆ ಒಂದು ನಾರ್ಮಲ್ ಮೊಬೈಲ್ ವೇಟ್ ಅನ್ನ ಇದು ತಡೀರುತ್ತೆ. ಸೊ ನೀವು ಇಲ್ಲಿ ನೋಡ್ಕೋಬಹುದು ಗಮ್ ಹೇಗೆ ಇಟ್ಕೊಂಡಿದೆ ಅಂತ. ಸಮಟೈಮ್ಸ್ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ನಮ್ಮ ಕೈಯಿಂದ ಮೊಬೈಲ್ ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ರಿಂಗ್ ಅಲ್ಲಿ ಕೈಯನ್ನ ಹಾಕೊಂಡು ಬೆರಳನ್ನ ಹಾಕೊಂಡು ನಾವು ಮೊಬೈಲ್ ಯೂಸ್ ಮಾಡೋದ್ರಿಂದ ಯಾರೇ ಬಂದು ನಮ್ಮ ಮೊಬೈಲ್ ನ ಟಚ್ ಮಾಡಿದ್ರು, ಅಂದ್ರೆ ನಮ್ಮ ಕೈಯನ್ನ ಅಲ್ಲಾಡಿಸ್ಬಿಟ್ರು, ನಮ್ಮನ್ನ ದಬ್ಬಿಟ್ರು ಕೂಡ ನಮ್ಮ ಕೈಯಿಂದ ಮೊಬೈಲ್ ಕಳಿಸ್ಕೊ ಬೀಳೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಕೋಬಹುದು, ನನ್ನ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಅನ್ನ ತಡ್ತಾ ಇದ್ದೀನಿ. ಸೊ ನನ್ನ ಕೈಯನ್ನ ತಡ್ತಾ ಇದ್ದೀನಿ, ಮೊಬೈಲ್ ಬಂದ್ಬಿಟ್ಟು ಕೆಳಗೆ ಬೀಳೋದಿಲ್ಲ, ಸ್ಟ್ರಾಂಗ್ ಆಗಿ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಈ ಒಂದು ಮೊಬೈಲ್ ರಿಂಗ್ ಹೋಲ್ಡರ್ ನ ನಾವು ನಮ್ಮ ಮೊಬೈಲ್ ನ ಬ್ಯಾಕ್ ಸೈಡ್ಗೂ ಅಂಟಿಸ್ಕೋಬಹುದು. ಸೊ ಆದ್ರೆ ಅದು ಮೊಬೈಲ್ಗೆ ನೋಡ್ಲಿಕ್ಕೆ ಒಂಥರ ಇರುತ್ತೆ. ನಾವು ಪೌಚ್ಗೆ ಅಂಟಿಸ್ಕೊಂಡ್ರೆ ನಾವು ಯಾವಾಗ ಬೇಕಾದ್ರೂ ತೆಗ್ದು ಇಟ್ಕೋಬಹುದು. ಸೊ ನೀವಿಲ್ಲಿ ನೋಡ್ಬೋದು ಈ ಪೌಚ್ ಬಂದ್ಬಿಟ್ಟು ಶಾಕ್ ಪ್ರೂಫ್ ಎಷ್ಟು ಬೇಕಾದ್ರೂ ಶಾಕ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನೀವಿಲ್ಲಿ ನೋಡ್ಕೋಬಹುದು. ಸೊ ಪೌಚ್ ನ ಡಿಸೈನ್ ಕೂಡ ನೋಡ್ಬೋದು, ಚೆನ್ನಾಗಿದೆ. ನಾನು ಯೂಸ್ ಮಾಡ್ತಾ ಇರೋದು ರೆಡ್ಮಿ ನೋಟ್ 4. ಈ ಒಂದು ರೆಡ್ಮಿ ನೋಟ್ 4ಗೆ ಈ ಒಂದು ಪೌಚ್ ಬಂದ್ಬಿಟ್ಟು ನೋಡ್ಲಿಕ್ಕೆ ಸಖತ್ತಾಗಿದೆ. ಸೊ ಇದನ್ನು ನಾನು ಪ್ರಿಫರ್ ಮಾಡ್ತೀನಿ. ನೀವು ಬೈ ಮಾಡ್ಕೊಳ್ಳೋದಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಈ ಪೌಚ್ ಇಂದು, ನೀವು ಅಲ್ಲಿಂದನೂ ಬೈ ಮಾಡ್ಕೋಬಹುದು. ಸೊ ಇದನ್ನ ಇಲ್ಲಿಗೂ ಅಂಟಿಸ್ಕೋಬಹುದು. ಈ ಒಂದು ಮೊಬೈಲ್ ರಿಂಗ್ ಹೋಲ್ಡರ್ ನ ಸಪರೇಟ್ ಆಗಿ ಬರುತ್ತೆ. ನಾನು ಹೇಳ್ತಾ ಇರೋದು ಪೌಚ್ ಬಗ್ಗೆ. ಸೊ ಈಗ ನೋಡೋಣ ಪೌಚ್ ನ ಒಂದು ಹೇಗೆ ಯೂಸ್ಫುಲ್ ಆಗುತ್ತೆ ಅಂತ. ಇದೊಂದು ಶಾಕ್ ಅಬ್ಸರ್ವರ್ ಆಗಿ ಯೂಸ್ ಆಗುತ್ತೆ. ನಾವು ನಮ್ಮ ಮೊಬೈಲ್ ಅನ್ನ ಕೆಳಗೆ ಹಾಕಿದ್ರು ಕೂಡ ಶಾಕ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮೊಬೈಲ್ ಬಂದ್ಬಿಟ್ಟು ಯಾವುದೇ ತರಹದ ಡ್ಯಾಮೇಜ್ ಆಗೋದಿಲ್ಲ. ಸೊ ನೀವು ನಿಮ್ಮ ಮೊಬೈಲ್ಗೆ ಪೌಚ್ ಅನ್ನ ಹಾಕ್ತೀರಾ ಅಂದ್ರೆ ಈ ರೀತಿ ಸ್ಮೂತ್ ಇರೋ ಪೌಚಸ್ ಅನ್ನ ಹಾಕಿ, ಮತ್ತೆ ಹಾರ್ಡ್ ಕೇಸ್ ಗಳನ್ನ ಹಾಕ್ಲಿಕ್ಕೆ ಹೋಗಬೇಡಿ, ಅದು ನಿಮ್ಮ ಮೊಬೈಲ್ಗೆ ತುಂಬಾನೇ ಡೇಂಜರ್. ಹಾಕ್ತಿದ್ದಂಗೆ ಇರುತ್ತೆ.
ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವೇನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನ ನೀವು ತಪ್ಪದೆ ವೀಕ್ಷಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.